ನಾನು ಯಾಕೆ ಜಕ್ಕಲಮಡುಗು ವಿಚಾರ ತರ್ತಿದ್ದೀನಿ ಅಂದರೆ, ನನಗೆ ಗೊತ್ತಿರೋ ಪ್ರಕಾರ ಜಕ್ಕಲಮಡುಗು ನೀವು ಡ್ಯಾಮ್ನ ಹೈಟ್ ಮಾಡಿ ಒಂದು ಡ್ಯಾಮ್ ಕಟ್ಟಬೇಕು ಅಂದರೆ ನಾಳೆ ಬೆಳಗ್ಗೆ ಇದಕ್ಕೊಂದು 300-400 ಕೋಟಿ ಅವಶ್ಯಕತೆ ಇರುತ್ತೆ. ಈಗ ಪ್ರಾರಂಭಿಕವಾಗಿ ಇದನ್ನೊಂದು ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡೋಕ್ಕೆ ಕೇಳಿದ್ದೀವಿ. ಆಲ್ರೆಡಿ ಬೇರೆ ಬೇರೆ ಇಲಾಖೆಗೆ ಒಪಿನಿಯನ್ ಕಳಿಸಿದ್ದಾರೆ. ಫಸ್ಟು ಇದನ್ನು ಪ್ರಾಯೋಗಿಕವಾಗಿ ಇದೊಂದು ಅನೌನ್ಸ್ ಆದರೆ ನಂತರ ನಮ್ಗೆ ಅನುಕೂಲ ಆಗುತ್ತೆ. ಬಟ್ ನನಗೆ ನಂಬಿಕೆ ಇದೆ, ವಾಟರ್ ಸ್ಟೋರಿಂಗ್ ಕೆಪಾಸಿಟಿನ ಹೆಂಗೆ ರೈಸ್ ಮಾಡಬೇಕು, ನೆಕ್ಸ್ಟ್ ಡೆವಲಪ್ ಆಗ್ತಿರೋ ಪಾಪ್ಯುಲೇಷನ್ಗೆ ಯಾವ ಥರ ಇದು ಮಾಡಬೇಕು. ಈ ಕ್ಯಾಬಿನೆಟ್ಟಲ್ಲಿ ಮೇಜರ್ ಟಾಪಿಕ್ಸೇ ತರ್ತೀವಿ. ಕನಿಷ್ಠ ಏನಾದರೂ ವಿಚಾರ ಬಂದರೆ 100-200 ಕೋಟಿ ಇದಿರಬೇಕಾದ್ರೆ, ಇನ್ನು 10 ಕೋಟಿ 20 ಕೋಟಿ 30 ಕೋಟಿ ಇದು ನಾವು ಸಪ್ರೇಟಾಗೇ ತರ್ಬೋದು. ಮೂರನೇ ಹಂತ ಶುದ್ಧೀಕರಣಕ್ಕೆ ಏನಾದರೂ ಒತ್ತಾಯ ಮಾಡ್ತೀರಾ ಸರ್? ಇಲ್ಲ ಸರ್, ನಾನು ಖಂಡಿತವಾಗೂ ನಾವು ಎಲ್ಲ ಡಿಮ್ಯಾಂಡ್ಸ್ನ ಕ್ಯಾಬಿನೆಟ್ ಮುಂದೆ ತರ್ತಾ ಇದ್ವಿ. ನಾವು ಮೊನ್ನೆ 3 ಜಿಲ್ಲೆಯ MLAಗಳು ನಾವೆಲ್ಲ ಮೊನ್ನೆ ನಮ್ಮ ಬೈರತಿ ಸುರೇಶ್ ಅವ್ರ ಮನೆಯಲ್ಲಿ ಕೆಲ ದಿನಗಳ ಮುಂಚೆ ಮೀಟಿಂಗ್ ಮಾಡಿದ್ವಿ. ಎಲ್ಲ ಡಿಸ್ಕಸ್ ಮಾಡಿದ್ದೀವಿ, ನಮ್ಮ ಇಂಡಿವಿಜುವಲ್ ಡಿಸ್ಕಸ್ ಮಾಡಿ ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬ್ರ ಗಮನಕ್ಕೂ ತಂದಿದ್ದೀವಿ. ಅವತ್ತು ಕೆಲವು ಸರೌಂಡಿಂಗ್ ಎಲ್ಲ ವಿಚಾರಗಳು ಬಂತು. ಇವತ್ತು ಪಕ್ಕದ ದೇವನಹಳ್ಳಿ ತಾಲೂಕಿನ ವಿಜಯಪುರನ ತಾಲೂಕಾಗಿ ಮಾಡಬೇಕು ಅಂತ ಬಂತು. ಯಾಕೆ ಈ ವಿಚಾರ ನಾನು ಪ್ರಸ್ತಾಪಿಸಿದ್ದೀನಿ ಅಂತ, ನಾನು ವಿಜಯಪುರದಲ್ಲಿದ್ದಾಗ 5 ದಿನ ಉಪವಾಸ ಮಾಡಿದ್ದೆ, ವಿಜಯಪುರನ ತಾಲೂಕು ಮಾಡಿ ಅಂತ. ನಾನು ಉಪವಾಸ ಕೂತಿದ್ದೆ 5 ಡೇಸ್, ವಿಜಯಪುರನ ತಾಲೂಕು ಮಾಡಿ ಅಂತ. 5th ಡೇ ಆವತ್ತಿನ MLA ಬೆಳಗಾಂ ಸೆಷನಲ್ಲಿ ಮಾತಾಡಿದ ಮೇಲೆ ನಾನು ಉಪವಾಸ ಸತ್ಯಾಗ್ರಹ ಬಿಟ್ಟಿದ್ದೆ. ಆ ಹೋರಾಟದಲ್ಲಿ ನಾನು ಇದ್ದೆ 14-15 ಸೊ ಅದು ವಿಚಾರ ಬಂತು. ನಾವು ಹೇಳಿದ್ವಿ ಅದನ್ನು ಕನ್ಸಿಡರ್ ಮಾಡಿ ಅಂತ. ಬಟ್ ವಿ ಡೋಂಟ್ ನೋ ಯಾವ್ದು ಬರುತ್ತೆ ಕ್ಯಾಬಿನೆಟ್ಗೆ ಅಂತ. ಮನವಿಗಳೇನೋ ನಾನು ಮನವಿ ಸಲ್ಲಿಸಿರೋ ಲಿಸ್ಟ್ ಕೊಟ್ಟರೆ ನಾನು ಎಲ್ಲ ಕೊಟ್ಟಿದ್ದೀವಿ. ಬಟ್ ಅದರಲ್ಲಿ ಕೆಲವಾದರೂ ಒಪ್ಪಿಗೆ ಆಗಲ್ಲ. ಅಂದರೆ ಸರ್ ಇಲ್ಲಿ ಸಿದ್ಧತೆಗಳು ಯಾವ ಥರ ಇದೆ ಸರ್? ಸಚಿವರು ಎಲ್ಲರೂ ಬರ್ತಾರೆ ಸರ್. ಎಲ್ಲ ರೀತಿ ಸೇಫ್ಟಿ ಸೆಕ್ಯೂರಿಟಿಯಲ್ಲಿ ತುಂಬ ಕ್ರಮಗಳು ತೊಗೊಂಡಿದ್ದೀವಿ. ಮತ್ತು ಪ್ರತಿಯೊಂದು ವಿಚಾರದಲ್ಲೂ ನಾವು ಎಚ್ಚರಿಕೆ ಕ್ರಮಗಳನ್ನ ವಹಿಸಿದ್ದೀವಿ. ಮತ್ತು ಅವ್ರನ್ನ ಗೌರವದಿಂದ ನಡೆಸ್ಕೊತೀವಿ. ನಮ್ಮ ಆತಿಥ್ಯ, ನಮ್ಮ ಸಂಪ್ರದಾಯ, ಚಿಕ್ಕಬಳ್ಳಾಪುರದ ಸಂಪ್ರದಾಯ, ಚಿಕ್ಕಬಳ್ಳಾಪುರದ ಆತಿಥ್ಯ, ಇದ್ರ ಇತಿಹಾಸ ಏನು ಅವ್ರಿಗೆಲ್ಲ ತಿಳಿಸೋ ಪ್ರಯತ್ನ ಪಡ್ತಾ ಇದ್ದೀವಿ. ನಮ್ಮ ನಂದಿಗೆ ಏನು ಇತಿಹಾಸ ಇದೆ, ರಂಗಸ್ಥಳಕ್ಕೆ ಏನು ಇತಿಹಾಸ ಇದೆ. 11ನೇ ಶತಮಾನದಲ್ಲಿ ನಿಮಗೆ ಗೊತ್ತೋ ಇಲ್ಲೋ, ನಮ್ಮೂರಲ್ಲೊಂದು ಶಿವನ ದೇವಾಲಯ ಇದೆ. ಅದು 11ನೇ ಶತಮಾನದ ಟೆಂಪಲ್. ಚೋಳರು ನಂದಿ ಕಟ್ಟೋವಾಗ ಒಂದು 2-3 ಏರಿಯಾದಲ್ಲಿ ಟೆಂಪಲ್ಸ್ ಕಟ್ತಾರೆ. ಅದು ನಮ್ಮೂರಿನ ಪೆರೇಸದಲ್ಲಿ ಒಂದು ಶಿವನ ದೇವಾಲಯ ಇದೆ. ಅದು 11th ಸೆಂಚುರಿ ಟೆಂಪಲ್. ಇದನ್ನೆಲ್ಲ ನಾನು ನಮ್ಮ ಟೂರಿಸಂ ಮಿನಿಸ್ಟರ್ ಗಮನಕ್ಕೂ ಕನ್ವೆ ಮಾಡ್ತೀನಿ. ಸರ್, ಇಂಥವೆಲ್ಲ ಹಿಸ್ಟಾರಿಕಲ್ ಪ್ಲೇಸಸ್ ಇದೆ, ನಮ್ಮ ಮಿಣಕನಗುರ್ಕಿಯಲ್ಲಿ ದೇವಸ್ಥಾನ ಇದೆ. ಇದನ್ನೆಲ್ಲ ಏನಂದರೆ ಇದೊಂದು ಅವಕಾಶ ನಮಗೆ. ನಾಳೆ ಬೆಳಗ್ಗೆ ಅದು ಪುಷ್ ಆಗುತ್ತೆ ಎಲ್ಲರೂ ಅವಕಾಶ. ಓಕೆ ಸರ್.